ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳು ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳು ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಕೇಡಿಲ್ಲದ ಪದವಿಯ ನೀಯುವ ನಮ್ಮ, ಕೇಡಿಲ್ಲದ ಪದವಿಯ ನೀಯುವ ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕೇಡಿಲ್ಲದ ಪದವಿಯ ನೀಯುವ ನಮ್ಮ, ಕೇಡಿಲ್ಲದ ಪದವಿಯ ನೀಯುವ ನಮ್ಮ. ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳು ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಕಾಳು ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಮಂತ್ರಪುರುಷ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಒಂದು ಸಂಸ್ಕೃತ ಶ್ಲೋಕ ಬರುತ್ತೆ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ. ಏತತ್ ಸರ್ವಂ ಪುನರ್ಲಭ್ಯ ನ ಶರೀರಂ ಪುನಃ ಪುನಃ. ಏತತ್ ಸರ್ವಂ ಪುನರ್ಲಭ್ಯಂ ನ ಶರೀರ ಪುನಃ ಪುನಃ. ಅರ್ಥ ಆಗುತ್ತಲ್ಲ? ಇದು ಆರೋಗ್ಯದ ಮೇಲೆ ಇರ್ತಕ್ಕಂಥ ಒಂದು ಸಂಸ್ಕೃತ ಶ್ಲೋಕ. ಇಲ್ಲಿ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ ಈ ವಚನದಲ್ಲಿ, ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ. ಅಂದ್ರೆ ಏನಪ್ಪಾ ಮಾನವ ಇದೆಯಲ್ಲ, ಚಿಕ್ಕ ಚಿಕ್ಕ ಆಸೆ ಬೇಡ. ಅಂದ್ರೆ ತುಂಬಾ ಸಣ್ಣ ಸಣ್ಣ ಆಸೆ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ. ಕಾಳು ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಕೃಷ್ಣ ಪಕ್ಷದಲ್ಲಿ ಒಂದು ಬೆಳದಿಂಗಳು ಬರುತ್ತಂತೆ, ಅದಕ್ಕೆ ಹೋಲಿಕೆ ಮಾಡ್ತಾರೆ ಇದನ್ನ. ಕೃಷ್ಣ ಪಕ್ಷದಲ್ಲಿ ಬೆಳದಿಂಗಳು ಏನಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಬೆಳದಿಂಗಳನ್ನ ನೆಚ್ಚಿ ನೀನು ಕೆಡಬೇಡ. ಅಂದ್ರೆ ಇಲ್ಲಿ ಆರೋಗ್ಯದ ಬಗ್ಗೆ ಹೇಳ್ತಾರೆ. ಅಂದ್ರೆ ಬಸವಣ್ಣವರು ಎಲ್ಲ ಜೀವನದಲ್ಲಿ ಎಲ್ಲ ನಶ್ವರ, ಮುಖ್ಯವಾಗಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆ ಪರಮಾತ್ಮ, ಆ ಪರಮಾತ್ಮನ ಅಂಶ ನಮ್ಮೆಲ್ಲರಲ್ಲೂ ಇದೆಯಲ್ಲ, ಅದು ಮಾತ್ರ ಶಾಶ್ವತ. ಈ ಕಾಳ ಬೆಳದಿಂಗಳ ಸಿರಿ ನೆಚ್ಚಿ ನೀನು ಕೆಡಬೇಡ. ಈ ಭಗವಂತನಲ್ಲಿ ನೀನ್ ಏನ್ ಕೇಳ್ಕೊಂತೀಯಲ್ಲ, ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಸಮರ್ಪಣಾ ಭಾವದಿಂದ ನಾವು ಏನ್ ಕೇಳ್ಕೊಳ್ತೀವಿ ಆ ಭಗವಂತನಲ್ಲಿ, ನಾವು ಕೇಳಿದ್ದನ್ನ ಕೊಡ್ಲಿಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತಾನೆ ಆ ಭಗವಂತ. ಸೊ ಅವನ್ ನಾನು ಪೂಜಿಸೋದ್ ಬಿಟ್ಟು ನಾವು ಏನೇನೋ ನೆಚ್ಚಿ ಇವತ್ತು ನಮ್ಮ ಆರೋಗ್ಯವನ್ನ, ನಮ್ಮ ಆನಂದವನ್ನ, ನಮ್ಮ ಸಂತೋಷವನ್ನ ಅಲ್ವಾ, ಕೊನೆಗೆ ನಮ್ಮ ಜೀವನವನ್ನೇ ಒಂದು ಏನು ಅಳಿವಿನ ಅಂಚಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಯಾವುದ್ರಲ್ಲಿ? ಒಂದು ಭ್ರಮೆಯಲ್ಲಿ. ಈ ಸಿರಿ, ಹೆಣ್ಣು, ಹೊನ್ನು, ಮಣ್ಣು ಎಲ್ಲನು. ಈ ಶ್ಲೋಕದಲ್ಲಿ ಬರುತ್ತೆ,
ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ. ಮುಂದೆ ಹೇಳ್ತಾರೆ, ಅಂದ್ರೆ ಈ ಶ್ಲೋಕದ ಅರ್ಥ ಇಷ್ಟೇನೆ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಬಾಹ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯಾಂ ನ ಶರೀರ ಪುನಃ ಪುನಃ. ಇವತ್ತು ನಾವು ಜೀವನದಲ್ಲಿ ಏನೆಲ್ಲ ಸಂಪಾದನೆ ಮಾಡಬಹುದು. ಭೂಮಿ ತಗೋಬಹುದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಹುದು, ಸಾಕಷ್ಟು ಬ್ಯಾಲೆನ್ಸ್ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನಾವು ಮಾಡ್ಕೋಬಹುದು, ಹಣ ಸಂಪಾದನೆ ಮಾಡಬಹುದು. ಎಲ್ಲವೂ ಕೂಡ ಇವತ್ತು ರಾಜ್ಯ ತಗೊಳ್ರಿ, ಹೆಣ್ಣು ತಗೊಳ್ರಿ ಅಲ್ವಾ, ಪದವಿ ತಗೊಳ್ರಿ, ಎಲ್ಲವೂ ಕೂಡ ನಾವು ಗಳಿಸಬಹುದು, ಮತ್ತೆ ಮತ್ತೆ ಗಳಿಸಬಹುದು ಅಲ್ವಾ. ಇವತ್ತು ನಾವು ಏನೋ ಒಂದು ಹಣ ಸಂಪಾದನೆ ಮಾಡಬಹುದು, ಯಾವುದಕ್ಕೆ ಖರ್ಚು ಮಾಡ್ತೀವಿ, ಏನೋ ಒಂದು ಬಿಸ್ನೆಸ್ ಹಾಕ್ತಿವಿ, ಕಳ್ಕೊಂಡ್ಬಿಡ್ತೀವಿ, ಲಾಸ್ ಆಗ್ಬಿಡುತ್ತೆ ಅಲ್ವಾ. ಲಾಸ್ ಆದಾಗ ಏನಪ್ಪಾ, ನಾವು ಮತ್ತೆ ಧೈರ್ಯ ತಗೊಂಡು ಅದನ್ನ ಸಂಪಾದನೆ ಮಾಡಬಹುದು. ಆದ್ರೆ ಆರೋಗ್ಯ ಅನ್ನೋದು, ಆರೋಗ್ಯನೂ ಕೂಡ ಇಂಥ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಬಂದು ನೀವು ಅದನ್ನ ವಿದ್ಯೆ ಕಲ್ತ್ಕೊಂಡು ಅದನ್ನು ಕೂಡ ಸಂಪಾದನೆ ಮಾಡ್ಕೋಬಹುದು ಅನ್ಕೊಂತೀನಿ. ಆದ್ರೆ ಆರೋಗ್ಯ ಕೆಟ್ಟಾಗ ನಮ್ಗೇನಿ ಭಗವಂತ ಶರೀರವನ್ನ ಕೊಟ್ಟು ಕಳ್ಸಿದಾನಲ್ಲ, ಈ ಶರೀರ ತುಂಬಾ ತುಂಬಾ ಅದ್ಭುತ ರೀ ಶರೀರ. ಅಂದ್ರೆ ಈ ಶರೀರ ಹೇಗಪ್ಪ ಅಂತಂದ್ರೆ ನಾವು ಹೇಗೆ ಹೇಳ್ತೀವಿ ಹಾಗೆ ಕೇಳುತ್ತೆ. ಬಟ್ ನಾವು ತಿಳ್ಕೊಂಡಿದೀವಿ, ಇಲ್ಲ ನನಗೆ ತುಂಬಾ ಶರೀರ, ದುರ್ಬಲವಾದ ಶರೀರ ಕೊಟ್ಟಿದ್ದಾನೆ ಭಗವಂತ, ನಾನು ಎಷ್ಟು ಚೆನ್ನಾಗಿ ಬದುಕ್ತೀನಿ, ಎಷ್ಟು ಒಳ್ಳೊಳ್ಳೆ ಆಹಾರ ತೆಗೆದುಕೊಳ್ತೀನಿ, ಎಷ್ಟೆಲ್ಲ ಯೋಗ ಕ್ಲಾಸಿಗೆ ಹೋಗ್ತೀನಿ, ಯೋಗ ಮಾಡ್ತೀನಿ, ಬೆಳಗ್ಗೆ ಬೇಗ ಹೇಳ್ತೀನಿ, ಮತ್ತೆ ಎಲ್ರ ಜೊತೆ ಚೆನ್ನಾಗೇ ಇರ್ತೀನಿ, ಆದ್ರೂ ಕೂಡ ನನಗೆ ಅನಾರೋಗ್ಯ ಕಾಡ್ತಾ ಇದೆ. ಕೆಲವೊಬ್ಬರು ನಾವು ಅನ್ಕೊಂತ ಇರ್ತೀವಿ ಅಲ್ವಾ. ಅದು ಯಾಕಪ್ಪ ಅನಾರೋಗ್ಯ ನಮ್ಗೆ ಕಾಡುತ್ತೆ? ಮಾಡ್ತಿರ್ತೀವಿ ನಾವು, ಏನೋ ಮಿಸ್ಟೇಕ್ ಮಾಡ್ತಿರ್ತೀವಿ. ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರತಿಯೊಂದು ವಿಷಯ, ಇವತ್ತು ನಮ್ಮ ದಿನಚರಿ ಕೆಲಸ ಮಾಡುತ್ತೆ, ಆರೋಗ್ಯ ಪದ್ಧತಿ, ಆಹಾರ ಪದ್ಧತಿ, ನೀರು ಕೂಡ, ನೀರು ತುಂಬಾ ವೈಜ್ಞಾನಿಕವಾಗಿ ದೃಢಪಟ್ಟ ನೀರು ಕೂಡ ಔಷಧಿಯಾಗಿ ಕೆಲಸ ಮಾಡತ್ತಂತ್ರಿ. ನಾವು ನಂಬಲ್ಲ, ಏನಿದು ನೀರು ನಮಗೆ ಔಷಧಿ ಆಗುತ್ತಾ? ಆಹಾರವೂ ಆಗುತ್ತೆ, ಔಷಧಿನೂ ಆಗುತ್ತೆ. ಅದೇ ರೀತಿ ಅನಾರೋಗ್ಯವನ್ನು ಕೂಡ ತಂದ್ಕೊಡುತ್ತೆ ನೀರು. ಇದನ್ನು ಕೂಡ ಗಮನಿಸ್ರಿ. ಯಾಕೆಂದ್ರೆ ನಾವು ಕುಡಿಯುವ ನೀರಿನಲ್ಲಿ ಶುದ್ಧತೆ ಇದೆಯಾ ಅಂತ ನಾವು ನೋಡಿದಾಗ, ಕೆಲವೊಂದ್ ಕಡೆಗಳಲ್ಲಿ ನೀರಿನ ತುಂಬಾ ಅಭಾವ ಇದೆ ರೀ. ನಮ್ ಕಡೆ ಎಲ್ಲ ನೀರಿನ ಮಹಾಮನೇಲಿ ಅಂತ ಅಲ್ಲ, ಕೆಲವೊಂದ್ರ ಕಡೆ ಅಷ್ಟು ನೀರಿಂದ ತೊಂದರೆ ಇರಲ್ಲ. ಕೆಲವೊಂದು ಬುಡಕಟ್ಟು ಜನಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ ಅವ್ರ ಬೋರ್ವೆಲ್ ನೀರು ಕುಡಿತಾ ಇರ್ತಾರೆ ಅಲ್ವಾ. ಸೊ ಅಂತ ಒಂದು ಸಮಸ್ಯೆ ಇವತ್ತು ನಮ್ಮೆಲ್ರಿಗೂ ಇಲ್ಲ ಅಲ್ವಾ. ಅಂದ್ರೆ ಈ ಶರೀರ ಅನ್ನೋದನ್ನ ನಾವು ದುರ್ಬಲಗೊಳಿಸ್ಕೊಂಡ್ರೆ, ಈ ಶರೀರಕ್ಕೆ ನಾವು ರೋಗವನ್ನ ತಂದ್ಕೊಂಡ್ರೆ, ಈ ಶರೀರವನ್ನ ನಾವು ಪುನಃ ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು, ನಮಗೆ ಹುಟ್ಟು ಇದೆ, ಮತ್ತೆ ಹುಟ್ಟಿದೆ, ನಾವು ಮತ್ತೆ ಇದು ಹೇಗೆ ಅಂತಂದ್ರೆ ಬಸವಾದಿ ಶರಣರು ಹೇಳೋದಂದ್ರೆ ಮತ್ತೆ ಹುಟ್ಟಬಾರ್ದು, ಇದೇ ಜನ್ಮದಲ್ಲೇ ನಾವು ಪರಮಾತ್ಮನ ಒಂದು ಕರುಣೆಯನ್ನ, ಪರಮಾತ್ಮನ ಒಂದು ಏನು ಸಮಾಧಿಯನ್ನ ಪಡಿಬೇಕು ಅಂತ ಹೇಳಿ ಬಸವಾದಿ ಶರಣರು ಅವ್ರು ಆ ರೀತಿ ಬದುಕಿದ್ರು. ಸೊ ನಾವು ಅಷ್ಟು ಅವ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರು ನಡೆದ ದಾರಿಯಲ್ಲಿ ನಾವು ನಡೆಯೋ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಸೊ ಅವ್ರು ನಡೆದ ದಾರಿಯಲ್ಲಿ ನಡಿಬೇಕಾದ್ರೆ ಮುಖ್ಯವಾಗಿ ಈ ಶರೀರ ನಮ್ದು ಚೆನ್ನಾಗಿರ್ಬೇಕು ಅಲ್ವಾ. ನಾವ್ ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ಕೂಡ, ನಾವ್ ಇವತ್ತು ವಿದ್ಯಾಭ್ಯಾಸ ಪಡ್ಕೋಬೇಕು ಅಂತಂದ್ರೆ, ಯಾವುದೋ ಒಂದು ಉನ್ನತ ಹುದ್ದೆ ಪಡ್ಕೋಬೇಕು ಅಂತಂದ್ರೆ, ಅಥವಾ ಏನೇ ಒಂದು ಶ್ರಮದಾನ ಮಾಡ್ಬೇಕಂದ್ರೂ ಕೂಡ ಈ ನಮಗೆ ಶರೀರ ಬೇಕೇ ಬೇಕು. ಈ ಶರೀರ ಅದು ಹೇಗ್ ಬೇಕು ಅಂದ್ರೆ ಸಬಲವಾಗಿರ್ಬೇಕು, ಆರೋಗ್ಯಯುತವಾಗಿರ್ಬೇಕು. ಸೊ ಆ ಶರೀರವನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾದ ಆದ್ರೆ ನಾವೇನಪ್ಪ ಮಾಡ್ಬೇಕು ಅಂದ್ರೆ ತುಂಬಾ ಸರಳ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನೋಡ್ತಾ ಹೋದಾಗ ನೀವೆಲ್ಲರೂ ಅನ್ಕೊಂತಿರ್ತೀರಿ ಉಪವಾಸದಿಂದ, ಈಗ ಕೆಲವೊಬ್ರು ಪದೇ ಪದೇ ಬರ್ತೀರಿ, ಪ್ರತಿ ವರ್ಷ ಬರ್ತಿರ್ತೀರಿ, 6 ತಿಂಗಳಿಗೊಮ್ಮೆ ಬರ್ತಿರ್ತೀರಿ,
ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಅಂದ್ರೆ ಏನ್ ಗೊತ್ತಾಗಿರುತ್ತೆ? ಅವ್ರವ್ರ ಶರೀರದ ಬಗ್ಗೆ. ಶರೀರ, ನಮ್ದು ಶರೀರ ಎಷ್ಟು ಗಟ್ಟಿಯಾಗಿದೆ, ನಮ್ಮ ಶರೀರದಲ್ಲಿ ಎಷ್ಟು ಶಕ್ತಿ ಇದೆ, ನಿಮ್ಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ. ಇಲ್ಲಪ್ಪ, ಅದ್ಭುತವಾದ ಶಕ್ತಿ ನಮ್ಮೊಳಗೆ ಇದೆ. ಸೊ ಆ ಶಕ್ತಿಯನ್ನ ನಾವು ಹೇಗೆ ಜಾಗೃತ ಮಾಡ್ಕೋಬೇಕು? ನಾನು ಏನ್ ತಪ್ಪು ಮಾಡ್ತಾ ಇದ್ದೆ, ಆ ತಪ್ಪನ್ನ ಇನ್ಮೇಲೆ ಮಾಡಬಾರ್ದು, ಎಲ್ಲವೂ ಗೊತ್ತಾಗಿರುತ್ತೆ ಉಪವಾಸ ಮಾಡಿದವ್ರಿಗೆ ಮಾತ್ರ. ಅಲ್ವಾ? ಈಗ ಉಪವಾಸ ಮಾಡದೇ ಇರೋರಿಗೆ ತಮ್ಮ ಶರೀರದ ಬಗ್ಗೆನೂ ಗೊತ್ತಿರಲ್ಲ. ನಾ ಹೇಳಿದ್ನಲ್ಲ, ನಾನ್ ಚೆನ್ನಾಗೇ ಬದುಕ್ತಾ ಇದ್ದೀನಿ, ಒಳ್ಳೆ ಊಟನೇ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ರೋಗ ಬರ್ತಾ ಇದೆ. ತುಂಬಾ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ಪದೇ ಪದೇ ಕೆಲವೊಬ್ಬರಿಗೆ ನೋವುಗಳು ಬರ್ತಾ ಇರ್ತಾವ. ಅದನ್ನ ಮಾಡ್ದಿರನ, ಅಂದ್ರೆ ಉಪವಾಸ ಮಾಡಿದ್ಮೇಲೆ, ಅಂದ್ರೆ ಇಂಥ ಜ್ಞಾನವನ್ನು ಪಡ್ಕೊಂಡ್ಮೇಲೆ ನಮ್ಮ ಶರೀರಗಳ ಬಗ್ಗೆ ಎಲ್ರಿಗೂ ಕೂಡ ಒಂದು ಅರಿವು ಬರುತ್ತೆ. ಅವಾಗ ಸಂತೋಷ ಆಗುತ್ತಲ್ಲ ನಿಮ್ಗೆಲ್ಲರಿಗೂ. ಕೆಲವೊಬ್ರು ಕಂಡ್ಕೊಂಡವ್ರಿಗೆ ಗೊತ್ತಿರುತ್ತೆ, ಇಲ್ಲ ಇದು ನಮ್ಮ ಶರೀರದೊಳಗೆ ತುಂಬಾ ಶಕ್ತಿ ಇದೆ, ನಾವು ಸುಮ್ನೆ ತಪ್ಪು ಮಾಡ್ತಾ ಇದ್ದೀವಿ. ಕೆಟ್ಟ ಆಹಾರ ತೆಗೆದುಕೊಳ್ಳೋದು, ಯಾವಾಗೋ ಮಲ್ಕೊಳ್ಳೋದು, ಯಾವಾಗೋ ಎದ್ದೇಳೋದು, ತುಂಬಾ ತುಂಬಾ ಸಣ್ಣ ಸಣ್ಣ ವಿಷಯಗಳರಿವು. ಸೊ ಈ ವಿಷಯಗಳನ್ನ ಯಾರು ನಿರಂತರವಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ಅವ್ರು ಮಾತ್ರ ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಶರೀರ ಹೇಗಪ್ಪ ಇದೆ ಅಂತಂದ್ರೆ, ನೀವು ನೋಡ್ರಿ, ಇವಾಗ ಫಸ್ಟ್ ದಿನ ನಾವು ಇಲ್ಲಿ ಉಪವಾಸಕ್ಕೆ ಬಂದಾಗ ಏನಾಗುತ್ತೆ, ಅವ್ರ ಮನೇಲೆ ಅನ್ಕೊಂಡಿರ್ತಾರೆ, ಇಲ್ಲ ಉಪವಾಸ ನನಗ್ ಮಾಡಕ್ಕಾಗುತ್ತಾ? ಮನೇಲಿ ಅಂದ್ರೆ 3 ಟೈಮ್ ಪ್ರಸಾದ ಮಾಡ್ತಿರ್ತಾರೆ, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಆದ್ರೂ ಕೂಡ ಅವರು ಒದ್ದಾಡ್ತಿರ್ತಾರೆ. ನೋವು, ಆ ನೋವು, ಈ ನೋವು ಅಂತ ಒದ್ದಾಡ್ತಿರ್ತಾರೆ. ಮತ್ ಮಾತ್ರೆ ತಗೊಂಡು ಕೂಡ ತುಂಬಾ ಹಸಿವಿನ ಬಾಧೆಯನ್ನ ಅನುಭವಿಸ್ತಿರ್ತಾರೆ. ಸೊ ಇಷ್ಟೆಲ್ಲ ಒದ್ದಾಡ್ತಿರ್ತೀಯ, ಹೇಳ್ತಿರ್ತಾರ ಅವ್ರ ಮನೇಲಿ, ಪಕ್ಕದ ಮನೆ, ಅಲ್ಲ ನೀನು 3 ಹೊತ್ತು ಉಂಡು ಕೂಡ ಇಷ್ಟು ಒದ್ದಾಡ್ತಿರ್ತೀಯ ಮನೇಲಿ, ಅಲ್ಲಿ ಮಹಾಮನೆಗೆ ಹೋಗಿ ಅಲ್ಲಿ ಊಟನೇ ಕೊಡಲ್ಲ ಅಂತ ಸ್ವಾಮೀಜಿ ಅವರು, ಬರೀ ನೀರ್ ಕುಡಿಸ್ತಾರಂತೆ. ಅಪ್ಪರ್ ಹಂಗೆ ಹೆಸರಾಗಿದ್ದಾರೆ, ನೀರ್ ಕುಡಿಸೋ ಸ್ವಾಮೀಜಿ ಅಂತಾನೆ ಹೆಸರಾಗಿದ್ದಾರೆ. ಆದ್ರೆ ಈ ತರ ನಾವು ಒಂದು ತಲೆಯಲ್ಲಿರುತ್ತೆ, ಆ ಮನಸ್ಸು ಹೇಳ್ತಿರ್ತಾವ, ಪಕ್ಕದ ಹೇಳ್ತಾ ಅವ್ರು, ನೀವ್ ಉಪವಾಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಕಾಲ್ ಹೇಳೋರು ಜಾಸ್ತಿ ಜನ ಇರ್ತಾರೆ. ಇಷ್ಟ್ ಚೆನ್ನಾಗಿ ಊಟ ಮಾಡ್ಕೊಂಡೆ ನೀನು ಒದ್ದಾಡ್ತಿರ್ತೀಯ ಮನೇಲಿ, ಇನ್ ಮನೆಗೆ ಹೋಗಿ ಹೇಗ್ ಉಪವಾಸ ಮಾಡ್ತೀಯ? ಅಲ್ಲಿ ನೋಡಿದ್ರೆ ಬರೀ ಕುಡಿಯುವಂತ ಜ್ಯೂಸೇ ಕೊಡ್ತಾರಂತೆ, ರೊಟ್ಟಿ ಚಪಾತಿ ಏನೋ ಕೊಡಲ್ವಂತೆ, ಅದ್ ಹೇಗ್ ನೀನ್ ಮಾಡ್ತೀಯ ಅಂತ ಕಾಲ್ ಎಳಿತಾ ಇರ್ತಾರೆ. ಆದ್ರೂ ಒಂದ್ ಮನಸ್ಸು ಹೇಳ್ತಿರ್ತೈತೆ, ನನ್ ಫ್ರೆಂಡ್ ಬಂದು ಸರಿಯಾಗಿರ್ತಾಳಲ್ಲ ಅಲ್ಲಿ, ನನ್ ಫ್ರೆಂಡು, ನಮ್ ನೆರೆಹೊರೆಯವರೆಲ್ಲ ಆರೋಗ್ಯವನ್ನ ಪಡ್ಕೊಂಡಿರ್ತಾರೆ, ಏಯ್ ನೀ ಸುಮ್ನಿರು, ನನಗೆ ಹೆದರ್ಸ್ಬೇಡ, ನಾನು ಒಂದ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮನಸ್ಸು ಹೇಳುತ್ತೆ. ಸೊ ಈ ರೀತಿ ಬಂದಾಗ ಎಲ್ರಿಗೂ ಕೂಡ, ನನಗೂ ಕೂಡ ಆ ಒಂದು ಅನುಮಾನ, ಆ ಒಂದು ಭಯ, ಆ ಒಂದು ಏನಪ್ಪಾ ಉಪವಾಸದಿಂದ ಹೇಗ್ ವಾಸಿ ಆಗುತ್ತೆ, ತೂಕ ಇಳಿಯುತ್ತಾ, ನೋವು ಕಡಿಮೆ ಆಗುತ್ತಾ, ಅಲರ್ಜಿ ಹೋಗುತ್ತಾ, ಸೋರಿಯಾಸಿಸ್ ಹೋಗುತ್ತಾ, ಪ್ರತಿಯೊಬ್ಬರಲ್ಲೂ ಕೂಡ ಅನುಮಾನ ಇರುತ್ತೆ. ಸೊ ಅನುಮಾನವನ್ನ ಈಗ ನಾನ್ ಹೇಳಿದ್ರೆ ಅಥವಾ ನೀವ್ ಹೇಳಿದ್ರೆ ನನಗೆ ಅದು ಇದಾಗಲ್ರಿ, ಸಮಾಧಾನ ಕೊಡಲ್ಲ, ಮತ್ತು ಒಂದು ಆತ್ಮವಿಶ್ವಾಸ ಬರಲ್ಲ ಹುಷಾರಾಗುತ್ತೆ ಅಂತ. ಅದು ಸ್ವತಃ ಯಾರು ನಾವು ಮಾಡ್ತೀವಿ, ನಮ್ಮನ್ನ ನಾವು ಅದರಲ್ಲಿ ಯಾರು ತೊಡಸ್ಕೊಳ್ತೇವಲ್ವಾ, ಅವ್ರಿಗೆ ಮಾತ್ರ ಅದ್ರದ್ದು ಅನುಭವ ಬರುತ್ತೆ. ಸೊ ಆ ಅನುಭವವನ್ನ ನೀವೆಲ್ಲರೂ ಇಲ್ಲಿ ಕೂತೋರು, ಸಾಕಷ್ಟು ಜನರ, ಸಾವಿರಾರು ಲಕ್ಷಾಂತರ ಜನರ ಅದನ್ನ ಆ ವಿಶ್ವಾಸವನ್ನ ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಮಹಾಮನೆಗೆ ಪದೇ ಪದೇ ಬರ್ತಾರೆ. ಉಪವಾಸ ಅನ್ನೋದು ಹೇಗಪ್ಪ ಅಂತಂದ್ರೆ, ಇದು ಪ್ರತಿದಿನ ಬಿಟ್ಟು ಮಾಡೋದ್ರಿ, ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ, ಅಭ್ಯಾಸ ಅಂದ್ರೆ ಏನು? ನಾವು ಏನೋ ಒಂದು ರೈಟಿಂಗ್ ಪ್ರಾಕ್ಟೀಸ್ ಇರಬಹುದು, ಅಥವಾ ಯಾವುದೋ ಒಂದು ಶ್ಲೋಕವನ್ನ ಬಹೈಟ್ ಮಾಡೋದಿರಬಹುದು, ಏನೇ ಒಂದು ಏನೋ ವರ್ಕ್ ಬುಕ್ ಮಾಡೋದಿರಬಹುದು, ಅಥವಾ ಯಾವುದೋ ಒಂದು ಸರ್ಕಸ್ ಮಾಡೋದಿರ್ಬೋದು. ಈಗ ಸರ್ಕಸ್ನವರೇ ತಗೊಳ್ರಿ, ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಅಂದ್ರೆ ಏನಂದ್ರೆ ಬಿಟ್ಟು ಮಾಡೋದ್ರಿ. ಇವಾಗ ಯಾವ್ದೋ ಒಂದು ಶ್ರಮದಾನ, ಏನೋ ಒಂದು ಕಂಬ ಹತ್ಲಿಕ್ ಹೋಗ್ತೀವಿ, ಫಸ್ಟ್ ದಿನ ನಾವು ಹತ್ಲಿಕ್ ಹೋದಾಗ ಹತ್ತಕ್ ಆಗಲ್ಲ, ಕಾಲ್ ಜಾರುತ್ತೆ ಅಲ್ವಾ? ಕಾಲ್ ಜಾರುತ್ತೆ ಅಂತ ನಾವು ಬಿಟ್ಬಿಡ್ಬಾರ್ದು, ಮತ್ತೆ ಪ್ರಯತ್ನ ಮಾಡ್ಬೇಕು. ಅದೇ ಪ್ರಯತ್ನ ಮರಳಿ ಅದನ್ನೇ ಮಾಡೋದು ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಉಪವಾಸವನ್ನ ನಮ್ಮ ದೇಹಕ್ಕೆ ನಾವು ಹೊಂದಿಸ್ಕೋಬೇಕು. ಇವಾಗ ಶರೀರ ಅನ್ನೋದು, ಪ್ರಾಣಶಕ್ತಿ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರಲ್ಲ. ನನಗಿದ್ದಂತ ಪ್ರಾಣಶಕ್ತಿ ನಿಮಗಿರಲ್ಲ, ನಿಮಗಿದ್ದಂತ ನನಗಿರಲ್ಲ. ತುಂಬಾ ಡಿಫ್ರೆಂಟ್ ಆದಂತಹ ಶಕ್ತಿಗಳನ್ನ ಭಗವಂತ ನಮ್ಗೆಲ್ರಿಗೂ ಕೊಟ್ಟಿದ್ದಾನೆ. ಎಲ್ರಿಗೂ ಒಂದೊಂದು ಶಕ್ತಿ ಇರುತ್ತೆ. ಸೊ ಆ ಒಂದು ಶಕ್ತಿಯನ್ನ ಅರ್ಥ ಮಾಡ್ಕೊಂಡು, ನಮ್ಮ ಶರೀರದ ಗುಣಧರ್ಮವನ್ನ ಅರ್ಥ ಮಾಡ್ಕೊಂಡು ಈ ಉಪವಾಸವನ್ನ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ, ಸೊ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ, 10 ದಿನ ಇದ್ದು ನಾವ್ ಅಲ್ಲಿ ಮಾಡ್ಬಿಟ್ರೆ
ಮುಗಿದ್ಬಿಡ್ತು, ಇನ್ ನಾವು ಮಾಡೋದೇ ಬೇಡ ಅಂತ ಒಂದು ಕಾನ್ಸೆಪ್ಟ್ ಫಸ್ಟಿಗೆ ಬರುವಾಗ ನಮ್ಮೆಲ್ಲರ ತಲೆಯಲ್ಲಿ ಇರುತ್ತೆ. ಸೊ ಈ ಬಂದು ಮಹಾಮನೆಗೆ ಹೋಗ್ಬಿಟ್ರೆ ಮುಗೀತು ನಮ್ದು, ಇನ್ನೆ ಆರೋಗ್ಯ ಕೆಡೋದೇ ಇಲ್ಲ ಅನ್ಕೋಬೇಡ್ರಿ. ಆರೋಗ್ಯ ಕೆಡದೇನೆ. ಯಾಕಂದ್ರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂತೆ ಬಸವಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಸಾಕಷ್ಟು ಶರಣರು 12ನೇ ಶತಮಾನದಲ್ಲೇ ಹೇಳ್ಬಿಟ್ಟಿರ್ತಾರೆ. ಅಂದ್ರೆ ಅನಾರೋಗ್ಯ ಅನ್ನೋದು ಎಲ್ಲರಿಗೂ ಇರೋದನೆ. ನಾವೆಲ್ರಿಗೂ ಹೊಟ್ಟೆ ಇದೆ ಅಲ್ವಾ, ಅದಕ್ಕೆ ನಾವು ತಿಂತಾ ಇರ್ತೀವಿ, ಏನೇನೋ ಕೊಡ್ತಾ ಇರ್ತೀವಿ ಹೊಟ್ಟೆಗೆ, ಕೊಡ್ಲೇಬೇಕು. ಯಾಕಂದ್ರೆ ಆ ಹೊಟ್ಟೆಗೋಸ್ಕರನೇ ಇಷ್ಟೆಲ್ಲ ನಮ್ದೆಲ್ಲ ಬಡ್ದಾಟ ಹೋರಾಟ ಅಲ್ವಾ. ಆ ಹೊಟ್ಟೆಯನ್ನ ನಾವು ಶುದ್ಧವಾಗಿ ಇಟ್ಕೊಂಡ್ಬಿಟ್ರೆ, ಸೊ ನಾವು ಈಗೇನ್ 40-50 ವರ್ಷಕ್ಕೆ ಏನ್ ಬಂದವ್ರು ನಾವೇನು ಚಿಂತೆ ಮಾಡೋದ್ ಬೇಡ. ಇಷ್ಟ ದಿನ ಏನ್ ನಾವು ತಪ್ಪು ಮಾಡಿದೀವಿ ಅದ್ರ ಬಗ್ಗೆ ಅಂತೂ ನಾವು ಅನುಭವಿಸಾಗ್ಬಿಟ್ಟಿದೆ. ನಮ್ಗೆ ಏನ್ ನೋವು ನಲಿವು ಬಂದ್ವು ಅವನ್ನೆಲ್ಲ ಅನುಭವಿಸಾಗ್ಬಿಟ್ಟಿದೆ. ಸೊ ಈ ಒಂದು ಜ್ಞಾನವನ್ನು ಪಡ್ಕೊಂಡ್ಮೇಲೆ ನಾವು ಹೇಗ್ ಬದುಕ್ಬೇಕು ಅನ್ನೋದ್ರ ಕಡೆ ನಾವೆಲ್ಲರೂ ಚಿಂತನೆ ಮಾಡ್ಬೇಕು. ಅದ್ರ ಜೊತೆಗೆ ನಮ್ಮ ನೆರೆಹೊರೆಯವರಿಗೆ, ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಆರೋಗ್ಯದ ಬಗ್ಗೆ ಜ್ಞಾನ ಅಂದ್ರೆ ಸುಮ್ನೆ ಕೂತ್ಕೊಂಡು ಪಾಠ ಮಾಡೋದಲ್ರಿ. ಇದು ದಿನನಿತ್ಯ ಇರ್ತೈತೆ. ಪ್ರತಿ ಕ್ಷಣ ನಾವು ಬೆಳಗ್ಗೆ ಹೇಳ್ತೀವಲ್ಲ, ಹೇಳೋದ್ರಿಂದ ಶುರುವಾಗತ್ತೆ, ಅಥವಾ ರಾತ್ರಿ ಮಲಗ್ತೀವಲ್ಲ ಅಲ್ಲಿಂದಾನೇ ಶುರುವಾಗತ್ತೆ ಈ ಉಪವಾಸ ಒಂದು ಜ್ಞಾನ. ಹಾಗಾಗಿ ಪ್ರತಿಯೊಂದನ್ನ ಇಲ್ಲೇನ್ ನೀವು ಕಲ್ತ್ಕೊಂತೀರಿ, ಬರೀ ನೀವು 10 ದಿನ ಏನ್ ಇಲ್ಲಿ ಇರ್ತೀರಲ್ಲ, ಬರೀ ನಿಮ್ ಶರೀರಕ್ಕಲ್ಲ, ನಿಮ್ ಮನಸ್ಸಿಗೆ ಚಿಕಿತ್ಸೆ ಆಗತ್ತೆ, ನಿಮ್ಮ ಆಲೋಚನೆಗಳಿಗೆ ಚಿಕಿತ್ಸೆ ಆಗತ್ತೆ. ಅಂದ್ರೆ ಸಮಗ್ರ ಆರೋಗ್ಯ ಅಂತ ಹೇಳ್ತಾರೆ. ಸಾಕಷ್ಟು ಆರೋಗ್ಯದ ವಿಷಯಗಳಲ್ಲಿ ಸಾಕಷ್ಟು ಆಯಾಮಗಳು ಬರ್ತವೆ. ಸೊ ಎಲ್ಲ ಒಂದು ಆಯಾಮಗಳಿಗೆ ಇಲ್ಲಿ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ತೇವೆ. ಅಂತಹ ಗುರುಗಳ ಸನ್ನಿಧಾನಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಇಲ್ಲಿ ಪಡೆದುಕೊಂಡಂತಹ ಜ್ಞಾನವನ್ನ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಡ್ರಿ. ಯಾಕಂದ್ರೆ ನೀವ್ ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ಕೂಡ ಈ ಶರೀರ ಬೇಕೇ ಬೇಕು. ಅದಕ್ಕೆ ಹೇಳ್ತಾರೆ, ದೇಹವೇ ದೇವಾಲಯ ಮಾಡ್ಕೊಡ್ರಿ ಅಂತ ಬಸವಾದಿ ಶರಣರು ಹೇಳ್ತಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದ್ರೆ ಬಸವಾದಿ ಶರಣರು ತಮ್ಮ ದೇಹವನ್ನ ಅವರು ದೇವಾಲಯ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪೂರಕ, ಆರೋಗ್ಯಕ್ಕೆ ಬೇಕಾದಂತಹ ಪೂರಕ ಸಾಧನಗಳನ್ನ ವ್ಯವಸ್ಥೆಗಳನ್ನ ಅವರು ಮಾಡ್ಕೊಂಡ್ರು. ಆ ರೀತಿ ಬದುಕಿದ್ರು ಅಂತ ಅವರು ಅಷ್ಟು ಸಾಧನೆ ಮಾಡಿದ್ರು. ಇವತ್ತು ಅವರು ಇತಿಹಾಸದಲ್ಲಿ ಉಳಿದ್ರು. ಸಾಕಷ್ಟು ವಚನ ಸಾಹಿತ್ಯವನ್ನ ನಮಗೆಲ್ರಿಗೂ ಬಿಟ್ಟು ಹೋಗಿದ್ದಾರೆ. ಸೊ ಅಂದ್ರೆ ಬದುಕಿ ಹೋದಂತಹ ಎಲ್ಲ ಮಹನೀಯರನ್ನ ನಾವು ನೋಡಿದಾಗ, ಈಗ ನಮ್ಮ ಮನೆಗಳಲ್ಲೇ ತಗೊಳ್ರಿ, ಹಿರಿಯರು ಇರ್ತಾರಲ್ಲ, ಅಜ್ಜಿಗಳು ಇರ್ತಾರಲ್ಲ, ಅವ್ರು ಎಷ್ಟು ಗಟ್ಟಿ ಇರ್ತಾರ, ಅವ್ರ ಗಟ್ಟಿತನ ಇವತ್ತು ನಮಗ ಉಳ್ದಿಲ್ಲ. ಯಾಕೆ ಉಳ್ದಿಲ್ಲ ಅಂದ್ರೆ ನಾವು ಅವ್ರ ದಾರಿಯಲ್ಲಿ ಬದುಕ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬೆಳೆಸ್ತಾ, ನಾವೇನು ಮುಂದೆ ಇದ್ದಂತ ಆಯುಷ್ಯವನ್ನ ಆರೋಗ್ಯವಾಗಿ, ಅಂದ್ರೆ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಸಾಯೋ ಹಂತದಲ್ಲಿ ಯಾವ ರೀತಿ ನಮ್ಮ ದೇಹವನ್ನ ಬಿಡ್ತೀವಿ ಅನ್ನೋದು ಮುಖ್ಯ. ಅಂದ್ರೆ ಆರೋಗ್ಯವಾಗಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ದಿರಾ ಅಷ್ಟು ಪ್ರಯತ್ನ ಅಂದ್ರೂ ನಾವು ಮಾಡ್ಲೇಬೇಕು. ಯಾರಿಗೂ ಆರೋಗ್ಯ ಕೆಡೋದೇ ಇಲ್ಲ ಅಂತಲ್ಲ, ಪ್ರಯತ್ನ ಯಾರು ನಿರಂತರವಾಗಿ ಮಾಡ್ತಾರೆ ಅವರು ಆರೋಗ್ಯವಾದ ಜೀವನವನ್ನ ಪಡೆದುಕೊಳ್ತಾರೆ, ಆನಂದವಾಗಿ ಬದುಕ್ತಾರೆ. ಆನಂದ ಸಂತೋಷ ಇವನ್ನೆಲ್ಲ ನಾವು ಅನುಭವಿಸ್ಬೇಕಂದ್ರೆ ಶರೀರ ಚೆನ್ನಾಗಿರ್ಬೇಕು. ಹಾಗಾಗಿ ಎಲ್ರೂ ಉದಾಸೀನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಉದಾಸೀನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸಿಕ್ಕಂತಹ ಜ್ಞಾನವನ್ನ ನೀವು ಸರಿಯಾಗಿ ಬಳಕೆ ಮಾಡ್ಕೊಂಡು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಅದರದ ಅರಿವನ್ನ ಕೊಟ್ಟು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.